ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂತೂ ಇಂತೂ ತನಿಖಾಧಿಕಾರಿಗಳ ಕೈ ಸೇರಿದ ಎಫ್ಎಸ್ಎಲ್ ವರದಿ. ತನಿಖಾಧಿಕಾರಿ ಸಿಬ್ಬಂದಿ ಹಾಗೆ ಕಾನೂನು ತಜ್ಞರ ಜೊತೆ ಕಮಿಷನರ್ ದಯಾನಂದ್ ಸಭೆ. ತುಂಗಭದ್ರಾ ಡ್ಯಾಂನಿಂದ 60 ಟಿಎಂಸಿ ನೀರು ಹರಿಸುವ ಅನಿವಾರ್ಯತೆ. ಎರಡನೇ ಬೆಳೆಗೆ ರೈತರಿಗೆ ನೀರು ಕೊಡೋದು ಹೇಗೆ ಅನ್ನೋ ಸವಾಲು. ಟಿಬಿ ಬೋರ್ಡ್ ಅಧಿಕಾರಿಗಳು ತಜ್ಞರ ಜೊತೆ ಸುದೀರ್ಘ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ. ಟಿಬಿ ಡ್ಯಾಂನ ಚೈನ್ ಲೈನ್ ಗೇಟ್ ಮುರಿದ ಪ್ರಕರಣ. 3 ದಿನಗಳಿಂದ ಡ್ಯಾಂನಿಂದ 17 ಟಿಎಂಸಿ ನೀರು ಪೋಲು. ಇವತ್ತು ಡ್ಯಾಂನಿಂದ 1.14 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್. ತುಂಗಭದ್ರಾ ಡ್ಯಾಂನ ಕಾಲುವೆ ನಂಬಿ ಬಿತ್ತನೆ ಮಾಡಿರೋ ರೈತರು 70,000 ಹೆಕ್ಟೇರ್ಗೂ ಹೆಚ್ಚು ಮೆಣಸಿನಕಾಯಿ, 80,000 ಹೆಕ್ಟೇರ್ಗೂ ಹೆಚ್ಚು ಭತ್ತ ನಾಶವಾಗುವ ಆತಂಕ. ಮುಂದಿನ ಬೇಸಿಗೆಗೆ ಡ್ಯಾಂ ತುಂಬಿಸೋದು ಅಧಿಕಾರಿಗಳಿಗೆ ಸವಾಲು. ಇವತ್ತು ಖುದ್ದು ಟಿಬಿ ಡ್ಯಾಂಗೆ ಭೇಟಿ ನೀಡಲಿರುವ ಸಿಎಂ. ಮಧ್ಯಾಹ್ನ ಗೇಟ್ ಮುರಿದ ಸ್ಥಳ ಪರಿಶೀಲಿಸಲಿರುವ ಸಿದ್ದರಾಮಯ್ಯ. ನಂತರ ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ಸಭೆ. ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮತ್ತೆ ಜಲ ಸಂಕಷ್ಟ. ಕೆಆರ್ಎಸ್ ಡ್ಯಾಂನಿಂದ ಹೊರಹರಿವು ಹೆಚ್ಚಳ, ಬೋಟಿಂಗ್ ಸ್ಥಗಿತ, ನಡುಗಡ್ಡೆಗಳು ಭಾಗಶಃ ಮುಳುಗಡೆ, ಪಕ್ಷಿ ಸಂಕುಲಕ್ಕೂ ಆತಂಕ. ಮುಡಾ ಬೆನ್ನಲ್ಲೇ ಸಿಎಂ ಸಿದ್ದುಗೆ ಮತ್ತೊಂದು ಸಂಕಷ್ಟ. ಜಮೀನಿಗೆ ಪರ್ಯಾಯ ಸೈಟ್ ಪಡೆದ ಆರೋಪ. 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿಂದು ಅರ್ಜಿ ವಿಚಾರಣೆ. ಚನ್ನಪಟ್ಟಣ ಉಪಕದನ ದಳಪತಿಗಳಿಗೆ ಮತ್ತೊಂದು ಟೆನ್ಷನ್. ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಡಿಕೆ ಬ್ರದರ್ಸ್. ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿಯಾದ್ರೆ ಜೆಡಿಎಸ್ಗೆ ನಷ್ಟ. ಒಕ್ಕಲಿಗ ಕೋಟೆಯಲ್ಲಿ ಟ್ರಯಾಂಗಲ್ ಫೈಟ್. ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ರಾಹುಲ್ ಗಾಂಧಿ ವಿಚಾರಣೆ. ಪವನ್ ಬನ್ಸಲ್ ವಿಚಾರಣೆ ಬಳಿಕ ಇಡಿಗೆ ಮತ್ತಷ್ಟು ಮಾಹಿತಿ. ಮತ್ತೆ ರಾಹುಲ್ಗೆ ನೋಟಿಸ್ ಕೊಡೋಕೆ ಇಡಿ ತಯಾರಿ. ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೈಕಮಾಂಡ್ ಬುಲಾವ್. ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿಗೆ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಹಿನ್ನೆಲೆ ಹೋರಾಟಕ್ಕೆ ಪ್ಲಾನ್. ಕೊಟ್ಟ ಮಾತು ತಪ್ಪಿದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್. ಲೋಕಸಭಾ ಸದಸ್ಯರಾಗ್ತಾ ಇದ್ದ ಹಾಗೆ ಬಾಡಿಗೆ ಮನೆ ಖಾಲಿ. ತಾತ್ಕಾಲಿಕ ವಿಳಾಸವೂ ಇಲ್ಲದಂತೆ ಮನೆ ಖಾಲಿ ಮಾಡಿ ಹೋದ ಸಂಸದ. ಸಿಂಧನೂರಿನ 5 ಸಿಎಎ ಕಾಯ್ದೆಯಡಿ ಪೌರತ್ವ. ಆರ್ಎಚ್ ಕ್ಯಾಂಪ್ನಲ್ಲಿ 25,000ಕ್ಕೂ ಹೆಚ್ಚು ವಲಸಿಗರ ವಾಸ. ಬಾಂಗ್ಲಾ ನಿರಾಶ್ರಿತರ ಪೈಕಿ 5 ಪೌರತ್ವ ಪತ್ರ ವಿತರಣೆ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸೇವೆ ವ್ಯತ್ಯಯ. 3 ದಿನ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಾಸ. ನಾಗಸಂದ್ರದಿಂದ ಮಾದಾವರವರೆಗಿನ ವಿಸ್ತೃತ ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆ. 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಇನ್ನೆರಡು ದಿನ ಬಾಕಿ. ಮಾಣಿಕ್ ಷಾ ಮೈದಾನದಲ್ಲಿ ಶಾಲಾ ವಿದ್ಯಾರ್ಥಿಗಳು ಅರಸೇನಾ ಪಡೆಯಿಂದ ಭರ್ಜರಿ ತಾಲೀಮು. ಪೊಲೀಸರಿಂದ ಮುನ್ನೆಚ್ಚರಿಕಾ ತಯಾರಿ. ಸ್ಯಾಂಡಲ್ವುಡ್ ಸಿನಿಮಾಗಳ ಪರಿಸ್ಥಿತಿ ಅಯೋಮಯ. ಕಲಾವಿದರ ಸಂಘದಲ್ಲಿ ನಾಳೆ ಹೋಮ ಹವನ. ದರ್ಶನ್ಗಾಗಿ ಪೂಜೆ ಅಲ್ಲ ಅಂತ ಅನುಮಾನಗಳಿಗೆ ರಾಕ್ ಲೈನ್ ತೆರೆ. ಒಲಿಂಪಿಕ್ಸ್ ಬೆಳ್ಳಿ ಪದಕಕ್ಕಾಗಿ ಹೋರಾಟ. ಇವತ್ತು ಕುಸ್ತಿಪಟು ವಿನೇಶ್ ಫೋಗಟ್ ಭವಿಷ್ಯ ನಿರ್ಧಾರ. ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ನತ್ತ ಕ್ರೀಡಾಭಿಮಾನಿಗಳ ಚಿತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.